ಕಂಟಿನ್ಯೂ ಮಾಡಿ. ಮುಖ್ಯ ಅತಿಥಿಗಳಾದ ಗೌರವಾನ್ವಿತ ಡಾಕ್ಟರ್ ಜಯಕರ ಶೆಟ್ಟಿ ಎಂ, ಮಾನ್ಯ ಉಪಕುಲಪತಿಗಳು, ಬೆಂಗಳೂರು ವಿಶ್ವವಿದ್ಯಾಲಯ, ಇವರು ಈ ಕಾರ್ಯಕ್ರಮವನ್ನು ಕುರಿತು ಉದ್ಘಾಟನಾ ನುಡಿಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಡಾಕ್ಟರ್ CR ಚಂದ್ರಶೇಖರ್ ಅವರೇ, ಪದ್ಮಶ್ರೀ ಅವಾರ್ಡಿ, ರಿಟೈರ್ಡ್ ಸೀನಿಯರ್ ಪ್ರೊಫೆಸರ್ ಫ್ರಮ್ ನಿಮ್ಯಾನ್ಸ್, ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮೈಂಡ್ ಕೇರ್ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳೇ, ಹಾಗೂ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಆಫೀಸರ್ಸ್ ಅವರೇ, ಇನ್ಸ್ಪೆಕ್ಟರ್ ಅವರೇ, ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ವರ್ಗದವರೇ, ಹಾಗೂ ಇಲ್ಲಿ ಸೇರಿರುವ ಎಲ್ಲ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ವರ್ಗದವರೇ, ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಥ ಒಂದು ಉತ್ತಮ ಕಾರ್ಯಕ್ರಮ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆಯೋಜನೆ ಮಾಡಿರೋದು ನನಗೆ ತುಂಬ ಸಂತೋಷದ ತಂದಿದೆ. ವರ್ಲ್ಡ್ ಡ್ರಗ್ ಡೇ, ನಮ್ಮ ಆನರೇಬಲ್ ಮಿನಿಸ್ಟ್ರು ಇವಾಗಲೇ ಹೇಳಿದರು, ಎವಿಡೆನ್ಸ್ ಈಸ್ ಕ್ಲಿಯರ್, ಇನ್ವೆಸ್ಟ್ ಇನ್ ಪ್ರಿವೆನ್ಷನ್ ಅನ್ನುವಂಥದ್ದು. ಭಾಳಷ್ಟು ನಮ್ಮ ಬೇರೆ ಬೇರೆ ಡೆವಲಪಿಂಗ್ ಕಂಟ್ರೀಸಲ್ಲಿ ಈ ಒಂದು ಡ್ರಗ್ಸ್, ಈ ಪಿಡುಗು ಇದೆಯಲ್ಲ, ಭಾಳಷ್ಟು ಇದೆ. ನಮ್ಮ ದೇಶದಲ್ಲೂ ಭಾಳಷ್ಟು ಇದೆ. ಆದರೆ ನಮ್ಮ ಕಾನೂನು ತುಂಬ ಸ್ಟ್ರಾಂಗ್ ಆಗಿದೆ. ನಮ್ಮ ಮಿನಿಸ್ಟ್ರು ಹೇಳಿದರು, ಈ ದೇಶದ ಏನು ಅಭಿವೃದ್ಧಿ ಮತ್ತು ನಮ್ಮ ಏನು ಪ್ರಗತಿ ನಮ್ಮ ವಿದ್ಯಾರ್ಥಿಗಳಿಂದಲೇ ಆಗಬೇಕು ಅನ್ನುವಂಥದ್ದು ನಿಜವಾಗೂ ನಿಜ. ಅದು ಒಂದು ವಿದ್ಯಾರ್ಥಿಗೆ ಈ ಒಂದು ಮಾದಕ ವಸ್ತುವಿನಿಂದ ಎಫೆಕ್ಟ್ ಆದರೆ, ಆ ಮಾದಕ ವಸ್ತುವನ್ನು ತೆಗೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಆ ಒಂದು ವಿದ್ಯಾರ್ಥಿಯ ಈ ಶೈಕ್ಷಣಿಕ ಚಟುವಟಿಕೆ ಆಗಿರ್ಬೋದು, ಮಾನಸಿಕ ಇದಾಗಿರ್ಬೋದು, ಅಥವಾ ಬೌದ್ಧಿಕ, ಫಿಸಿಕಲ್ಲು, ಸಾಮಾಜಿಕವಾಗಿ ಎಲ್ಲ ಥರದಲ್ಲೂ ಕುಗ್ತಾ ಹೋಗ್ತಾರೆ. ಅಷ್ಟೊಂದು ಒಂದು ವಿದ್ಯಾರ್ಥಿ ಮೇಲೆ ಪ್ರಭಾವ ಬೀಳುತ್ತೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರುವಂಥದ್ದು, ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿರುವಂಥದ್ದು ತುಂಬ ಒಂದು ಒಳ್ಳೆಯ ಬೆಳವಣಿಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ, ಮೈಂಡ್ ಕೇರ್ ಫೌಂಡೇಶನ್ ಮತ್ತು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ, ಇದರಲ್ಲಿ ತಮಗೆ ವಿದ್ಯಾರ್ಥಿಗಳಲ್ಲಿ ಮನವಿ, ಈ ಥರದ್ದು ಏನಾದರೂ ಇನ್ಸಿಡೆಂಟ್ಸು ತಮ್ಮ ಗಮನಕ್ಕೆ ಬಂದರೆ ಇಮಿಡಿಯೇಟ್ ಆಗಿ ನೀವು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋಗೆ ನೀವು ಇನ್ಫಾರ್ಮ್ ಮಾಡಬೇಕು. ಅವರು ಎಲ್ಲ ಕಾನೂನು ಕ್ರಮ ತಗೊಳ್ತಾರೆ, ಅದರ ಬಗ್ಗೆ ಜಾಗ್ರತೆ ವಹಿಸ್ತಾರೆ. ಹಾಗೆ ಇನ್ನು ಏನಾದರೂ ತಮ್ಮ ಗಮನಕ್ಕೆ ಯಾರಾದರೂ ಈ ಡ್ರಗ್ಸ್ ತಗೊಳ್ತಾ ಇದ್ದು ಅದರಲ್ಲಿ ತುಂಬ ನರಳುತ್ತಾ ಇದ್ದರೆ, ಅಥವಾ ಅದರಿಂದ ನಿಮಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು ಗೊತ್ತಾದರೆ, ಅವ್ರನ್ನ ಮೈಂಡ್ ಕೇರ್ ಫೌಂಡೇಶನ್ ಅಂತ ಸಂಸ್ಥೆ ಈಗ ಸೇರಿಸಿ ಅವ್ರನ್ನ ಡಿ-ಅಡಿಕ್ಷನ್ ಮಾಡುವಂಥ ಕಾರ್ಯವನ್ನು ಮಾಡಬೇಕು. ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ ಇದೆ, ಸೋಷಿಯಲ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಇದೆ. ಈ ಡಿಪಾರ್ಟ್ಮೆಂಟಲ್ಲಿ ನಮ್ಮ ವಿದ್ಯಾರ್ಥಿಗಳ ಗಮನಕ್ಕೆ ಅಥವಾ ನಮ್ಮ ಪ್ರಾಧ್ಯಾಪಕರ ಗಮನಕ್ಕೆ ತಂದರೆ ಅದನ್ನು ಹೇಗೆ ಇದನ್ನು ವಿಡ್ರಾವಲ್ ಮಾಡಬೇಕು ಅನ್ನುವಂಥದ್ದನ್ನು ಅವರು ಸಹ ಆ ಕಾರ್ಯದಲ್ಲಿ ಭಾಗವಹಿಸ್ತಾರೆ. ಈ ಡ್ರಗ್ಸ್ ಏನಿದೆ, ನಾರ್ಕೋಟಿಕ್ ಡ್ರಗ್ಸ್ ಏನಿದೆ, ಇದೆಲ್ಲ ಪ್ರೇಷಿಯಸ್ ಡ್ರಗ್ಸು, ಲೈಫ್ ಸೇವಿಂಗ್ ಡ್ರಗ್ಸು. ಇದನ್ನು ನಾರ್ಮಲ್ ಆಗಿ ಈ ಹೆಲ್ತ್ ಕೇರ್ ಪ್ರೊಫೆಷನಲ್ಲಿ, ನಮ್ಮ OTಯಲ್ಲಿ ಅಥವಾ ಕೆಲವೊಂದು ಕ್ರಿಟಿಕಲ್ ಸಿಚುವೇಶನಿಗೆ ಯೂಸ್ ಮಾಡುವಂಥ ಡ್ರಗ್ಸು, ಅದನ್ನು ನಾವು ಭಾಳಷ್ಟು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ರಾಷ್ಟ್ರವನ್ನು ಸದೃಢವಾಗಿ ಕಟ್ಟಬೇಕಿದ್ರೆ, ಬೆಳೆಸಬೇಕಿದ್ರೆ, ಇದನ್ನು ನಾವು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಪ್ರಾಧ್ಯಾಪಕ ವೃಂದದವರು, ನಮ್ಮ ನಾರ್ಕೋಟಿಕ್ ಬ್ಯೂರೋ ಅವರು, ನಮ್ಮ ಮೈಂಡ್ ಕೇರ್ ಫೌಂಡೇಶನ್ ಅವರು ನಾವು ಈ ದಿನ ಪ್ರತಿಜ್ಞೆ ಮಾಡಬೇಕು.
ನಾವು ಸೇವಿಸಬಾರ್ದು. ನಾವು ಯಾರಾದರೂ ಸೇವಿಸಿದ್ರೂ ಅದರ ಬಗ್ಗೆ ಮಾಹಿತಿ ಕೊಟ್ಟು ಅದನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕು. ಎಸ್ಪೆಷಲಿ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ, ನನಗೆ ಗೊತ್ತಿದ್ದಾಗೆ ನಮ್ಮಲ್ಲಿ ಬರುವಂಥ ವಿದ್ಯಾರ್ಥಿಗಳು ಹೆಚ್ಚಾಗಿ ಗ್ರಾಮೀಣ ಪ್ರದೇಶ ಭಾಗದಿಂದ ಬಂದಿರ್ತಾರೆ. ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿಗಳು ಕಡಿಮೆ ಇರುತ್ತೆ. ನಾನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಥರದ್ದು ಒಂದು ಏನು ಡ್ರಗ್ಗು ಇದು ಇಲ್ಲ ಅಂದ್ಕೊಂಡಿದ್ದೀನಿ. ಇದು ಇರಬಾರ್ದು. ನೀವು ಸೇರಿ ನಮ್ಮಲ್ಲಿ ಏನಾದರೂ ಇದ್ದರೆ ಅದನ್ನು ಮುಕ್ತವಾದ ವಾತಾವರಣವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ, ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಒಂದು ಅಕಾಡೆಮಿಕ್ ಕೌನ್ಸಿಲ್ ಮೀಟಿಂಗ್ ಇದೆ. ಅದನ್ನು 11:30ಗೆ ಇತ್ತು. ಈ ಕಾರ್ಯಕ್ರಮದಿಂದ ಅದನ್ನು 12:30ಗೆ ಮಾಡಿದ್ದೀವಿ. ಭಾಳಷ್ಟು ನಮ್ಮ ಪ್ರೊಫೆಸರ್ಸು, ಡೀನ್ಸ್ ಎಲ್ಲ ಭಾಗವಹಿಸೋರಿದ್ದಾರೆ. ಹಾಗಾಗಿ ನಾನೇನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ. ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಅವರು ಇದ್ದಾರೆ, ಮತ್ತು ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್ ಅವರಿದ್ದಾರೆ. ಅವರು ಎಲ್ಲ ಥರದ ತಮಗೆ ಮಾಹಿತಿ ಕೊಡ್ತಾರೆ. ಅವರೊಟ್ಟಿಗೆ ನಾವು ಸಹಕರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಕುರಿತು ಮಾತನಾಡಿದ ಶ್ರೀಯುತ ಜಯಕರ ಶೆಟ್ಟಿ ಎಂರವರಿಗೆ ಧನ್ಯವಾದಗಳು. ಮೈಂಡ್ ಕೇರ್ ಫೌಂಡೇಶನ್, ಬೆಂಗಳೂರು ವಿಶ್ವವಿದ್ಯಾಲಯ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಇವರ ವತಿಯಿಂದ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರ್, I request sir. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾಡಗೀತೆಯನ್ನಾಡಲು ಅತಿಥಿ ಮತ್ತು ತಂಡದವರಲ್ಲಿ ಕೇಳಿಕೊಳ್ಳುತ್ತೇನೆ. ಜಗ ಹೇ ಕರ್ನಾಟಕ ಮಾತೆ, ಜಗ ಸುಂದರ ನದಿವನಗಳ ನಾಡೆ, ಜಗ ಹೇ ರಸ ಋಷಿಗಳ ಬೀಡೆ, ಜಗ ಭಾರತ ಜನನಿಯ ತನು ಜಾತೆ, ಜಗ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಗೆ, ಗಂಧದ ಚಂದದ ಹೊನ್ನಿನ ಗಣಿಗೆ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಹೇ ಕರ್ನಾಟಕ ಮಾತೆ, ಜನನಿಗೆ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರಣ್ಯ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಚನ್ನ, ಕುಮಾರ ವ್ಯಾಸನ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ದಂಕಣ ಚಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿ ಗವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ.
ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈನಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಜೈ ಹಿಂದ್.